ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಮಂತ್ರ ಸಾಧನೆ ಮಾಡ್ತಕ್ಕಂಥವ್ರಿಗೆಲ್ಲ ಬರೋ ಅಂತ ಸಂದೇಹ ಏನಂದ್ರೆ, ಮಂತ್ರ ಸಿದ್ಧಿ ಆಗೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಮತ್ತು ಕಲಿಯುಗದಲ್ಲಿ ಮಂತ್ರ ಯಾವ ರೀತಿ ಸಿದ್ಧಿ ಆಗತ್ತೆ, ಸಿದ್ಧಿ ಆದ್ರೆ ಆ ಸಾಧಕನ ಲಕ್ಷಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಶಾಸ್ತ್ರಪರವಾದ ಆಸಕ್ತಿಯಿಂದ ಒಬ್ಬ ಸದ್ಗುರವನ್ನ ಆಶ್ರಯಿಸಿ ಅವರನ್ನ ಸೇವಿಸಿ ಅವರಿಂದ ಮಂತ್ರೋಪದೇಶವನ್ನ ಪಡೆದ ನಂತರ ಆ ಮಂತ್ರ ಸಾಧನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ತಿಂಗಳು ಕಳೆಯುತ್ತೆ, ಅವನಿಗೆ ಒಂದು ಸಂದೇಹ ಬರುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಎಲ್ಲರಿಗೂ ಬರ್ತಕ್ಕಂಥ ಸಂದೇಹ ಇದೇ ಆಗಿರುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ಕತೆ ಸಹಾಯವಾಗ್ಲಿ ಅನ್ನೋ ಉದ್ದೇಶದಿಂದ. ನಾವು ಸಾಧನಾ ಮಾರ್ಗದಲ್ಲಿದ್ದೀವಿ, ದೀಕ್ಷೆಯಲ್ಲಿದ್ದೀವಿ. ನಾವು ಮಾಡುವ ಜಪದಿಂದ ಆ ಮಂತ್ರಾದಿ ದೇವತೆ ತೃಪ್ತಿಯಾದರೆ ಆ ದೇವತೆಯ ದರ್ಶನ ಹೇಗಾಗುತ್ತೆ ಅಂದ್ರೆ, ಆ ದೇವತೆ ನಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತಾ ಅಥವಾ ಯಾವುದಾದರೂ ಲಕ್ಷಣಗಳು ನಮಗೆ ಗೋಚರವಾಗುತ್ತಾ, ಆ ದೇವತೆಯ ಸಾಕ್ಷಾತ್ಕಾರ ಹೇಗಿರುತ್ತೆ, ಹೇಗಾಗುತ್ತೆ ಅನ್ನೋ ಸಂದೇಹ ಪ್ರತಿಯೊಬ್ಬರಿಗೂ ಬರುತ್ತೆ. ಆ ವ್ಯಕ್ತಿಗೂ ಬರುತ್ತೆ. ಆ ವ್ಯಕ್ತಿ ತನ್ನ ಗುರುಗಳನ್ನ ಕಾಣೋದಿಕ್ಕೆ ಅಂತ ಹೋಗ್ತಾರೆ. ಗುರುಗಳ ಹತ್ರ ಕೇಳ್ತಾರೆ, ಗುರುಗಳೇ, ನಾನು ಸುಮಾರು 1 ತಿಂಗಳಿಂದ ನೀವು ಹೇಳಿರೋ ರೀತಿ ಜಪ ಸಾಧನೆಯನ್ನ ಆಚರಿಸ್ತಾ ಬಂದಿದ್ದೇನೆ ಮತ್ತು ಅನೇಕ ಕಠಿಣ ನಿಯಮಗಳ ಜೊತೆ ನಾನು ಸಾಧನೆಯನ್ನ ಮಾಡ್ತಾ ಇದ್ದೇನೆ. ಆದರೂ ನನಗೆ ಯಾವ ಲಕ್ಷಣಗಳು ನನ್ನಲ್ಲಿ ಕಾಣಿಸ್ತಾ ಇಲ್ಲ, ಮತ್ತೆ ಮಂತ್ರಾದಿ ದೇವತೆಯ ಅನುಗ್ರಹ ಕೂಡ ಆದಾಗ ನನ್ಗೆ ಅನ್ನಿಸ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಆ ಗುರುಗಳನ್ನ ಕೇಳ್ತಾನೆ. ಆಗ ಆ ಗುರುಗಳು ಹೇಳ್ತಾರೆ, ನೋಡಪ್ಪ, ಎಲ್ಲರಿಗೂ ದೇವತೆಯ ಸಾಕ್ಷಾತ್ಕಾರ ಒಂದೇ ರೀತಿ ಆಗೋದಿಲ್ಲ, ಫಲ ಕೂಡ ಒಂದೇ ರೀತಿ ಪ್ರಾಪ್ತಿ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀತಿಯ ದರ್ಶನ ಸಾಕ್ಷಾತ್ಕಾರ ಅನ್ನೋದಾಗುತ್ತೆ. ಶ್ರದ್ಧೆಯಿಂದ ನೀನು ನಿನ್ನ ಸಾಧನೆಯನ್ನ ಮುಂದುವರಿಸು ಅಂತ ಹೇಳ್ತಾರೆ. ಮತ್ತೆ ಆ ಶಿಷ್ಯ ವಾಪಸ್ ಬರ್ತಾನೆ. ಅವನು ತನ್ನ ಸಾಧನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿ ದೀಕ್ಷೆಯಿಂದ ಅವನ ಸಾಧನೆಯನ್ನ ಮಾಡ್ತಾ 6 ತಿಂಗಳು ಕಳೆದೋಗುತ್ತೆ. 6 ತಿಂಗಳ ನಂತರ ಮತ್ತೆ ಅವನಿಗೊಂದು ಸಂದೇಹ ಬರುತ್ತೆ. 6 ತಿಂಗಳಾಯ್ತು, ನನ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಾಣಿಸ್ತಾ ಇಲ್ಲ, ಮತ್ತೆ ಗುರುಗಳ ಹತ್ರ ಹೋಗಿ ಕೇಳ್ಬೇಕು ಅಂತ ಹೇಳಿ ಅವನ್ ಮತ್ತೆ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಗುರುಗಳೇ, ನೀವು ಹೇಳಿದ ರೀತಿ ಪ್ರತಿ ದಿನವೂ ನಾನು ದೀಕ್ಷೆಯನ್ನ ಪಾಲಿಸ್ತಾ ಜಪ ಸಾಧನೆಯನ್ನ ಮಾಡ್ತಾ ಇದ್ದೇನೆ. 6 ತಿಂಗಳು ಕಳೀತು, ಆದ್ರೂ ನನ್ನಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣ್ತಾ ಇಲ್ಲ, ಮತ್ತೆ ದೇವತೆಯ ಸಾಕ್ಷಾತ್ಕಾರವು ನನಗಾಗ್ತಾ ಇಲ್ಲ. ನಾನು ಮಾಡ್ತಾ ಇರೋ ಮಂತ್ರ ತಪ್ಪಿದ್ಯಾ ಅಥವಾ ನಾನು ಸಾಧನೆ ಮಾಡ್ತಾ ಇರೋ ವಿಧಾನವೇ ತಪ್ಪಿದ್ಯಾ, ನೀವು ದಯಮಾಡಿ ನನಗೆ ಹೇಳಿ ಅಂತ ಆ ಶಿಷ್ಯ ಬಹಳ ವಿಧೇಯತೆಯಿಂದ ಆ ಗುರುಗಳನ್ನ ಕೇಳ್ಕೊಳ್ತಾನೆ. ಆಗ ಆ ಗುರುಗಳು ಹೇಳ್ತಾರೆ, ನೋಡಪ್ಪ, ನಿನಗಿನ್ನೂ ಸ್ವಲ್ಪ ಸಮಯ ಬೇಕಾಗತ್ತೆ ಆ ದೇವತೆಯ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ, ನೀನ್ ಮತ್ತೆ ನಿನ್ನ ಸಾಧನೆಯನ್ನ ಮುಂದುವರಿಸು ಅಂತ ಹೇಳಿ ಆ ಗುರುಗಳು ಕಳಿಸ್ತಾರೆ. ಮತ್ತೆ ವಾಪಸ್ ಬಂದಂತ ಶಿಷ್ಯ ಮತ್ತೆ ಅವನ ಸಾಧನೆಯನ್ನ ಮುಂದುವರಿಸ್ತಾನೆ. 1 ವರ್ಷ ಕಳೀತು, ಆದ್ರೂ ಯಾವ ರೀತಿ ಬದಲಾವಣೆ ಕಾಣಿಸ್ತಾ ಇಲ್ಲ. ನಾನ್ ಮಾಡ್ತಾ ಇರೋ ಮಂತ್ರ ಏನಾದ್ರೂ ತಪ್ಪಿದೆಯೇ ಅಥವಾ ಸಾಧನ ವಿಧಾನ ತಪ್ಪಿದೆಯೇ, ಏನಿದೆ, ಮತ್ತೆ ಗುರುಗಳನ್ನ ಕೇಳ್ಬೇಕು ನಾನು ಅಂತ ಹೇಳಿ ಮತ್ತೆ ಗುರುಗಳ ಹತ್ರ ಬರ್ತಾನೆ. ಆಗ ಆ ಗುರುಗಳು ಆಶ್ರಮದ ಹೊರಗಡೆ ಇರ್ತಕ್ಕಂಥ ಒಂದು ಮರದ ಹತ್ರ, ಮರದ ಕೆಳಗಡೆ ತಪಸ್ಸನ್ನ ಮಾಡ್ತಾ ಕುಳಿತಿರ್ತಾರೆ. ಅವರು ಆ ದಿನ ಬಹಳ ತೇಜೋವಂತವಾಗಿ ಕಾಣಿಸ್ತಾರೆ ಇವನ ಕಣ್ಣಿಗೆ. ಗುರುಗಳ ಹತ್ತಿರ ಹೋಗಿ ನಮಸ್ಕಾರ ಮಾಡಿ, ಗುರುಗಳೇ, 1 ವರ್ಷ ಕಳೀತು, ನೀವು ಹೇಳಿದ ರೀತಿನೇ ನಾನು ಸಾಧನೆಯನ್ನ ಮಾಡ್ತಾ ಬಂದಿದ್ದೇನೆ, ಆದ್ರೆ ಇನ್ನೂ ನನ್ನಲ್ಲಿ ಯಾವ ಬದಲಾವಣೆಯೂ ಕಾಣ್ತಾ ಇಲ್ಲ. ಒಂದು ವೇಳೆ ನಾನು ಸಾಧನೆ ಮಾಡ್ತಿರೋ ವಿಧಾನವೇ ತಪ್ಪಿದೆಯೇ ಅಥವಾ ಯಾವ ರೀತಿಯ ಸಾಧನೆ ಮಾಡಬೇಕು ಅನ್ನೋದನ್ನ ನೀವು ಇವತ್ತು ದಯಮಾಡಿ ನನ್ಗೆ ಹೇಳಲೇಬೇಕು ಅಂತ ಕೇಳ್ತಾನೆ. ಆ ಗುರುಗಳು ಹೇಳ್ತಾರೆ, ನೋಡಪ್ಪ, 1 ತಿಂಗಳು ಕಳೆದ ನಂತರ ನೀನು ಮತ್ತೆ ಆಶ್ರಮಕ್ಕೆ ಬಾ, ನಿನಗೆ ಎಲ್ಲವೂ ಅರ್ಥವಾಗತ್ತೆ ಅಂತ ಹೇಳಿ
ಆ ಶಿಷ್ಯನಿಗೆ ಸಮಾಧಾನ ಮಾಡಿ ವಾಪಸ್ ಕಳಿಸ್ತಾರೆ. ಅವನು ಮತ್ತೆ ಅವನ ದೀಕ್ಷೆಯನ್ನ ಮುಂದುವರಿಸ್ತಾನೆ. 1 ತಿಂಗಳು ಕಳೆಯುತ್ತೆ. ಆಗ ಅವನು ಮತ್ತೆ ಗುರುಗಳನ್ನ ಕಾಣ್ಬೇಕು ಅಂತ ಹೇಳಿ ಆಶ್ರಮಕ್ಕೆ ಬರ್ತಾನೆ. ಆ ಶಿಷ್ಯ ಯಾವಾಗ ಬಂದ್ರೂ ಗುರುಗಳು ಮರದ ಕೆಳಗೆ ಕುಳಿತು ಅವನ ಜೊತೆ ಮಾತಾಡಿ ಅವನಿಗೆ ಉತ್ತರವನ್ನ ಕೊಟ್ಟು ಅವನ ಸಂದೇಹವನ್ನ ನಿವೃತ್ತಿ ಮಾಡಿ ಅವನನ್ನ ಕಳಿಸ್ಕೊಡ್ತಾ ಇದ್ರು. ಇವತ್ತು ಆ ಮರದ ಕೆಳಗಡೆ ಅವ್ರು ಕುಳಿತಿರೋದಿಲ್ಲ. ಅವನು ಆಶ್ರಮದ ಒಳಗಡೆ ಹೋಗ್ತಾನೆ. ಅಲ್ಲಿ ಗುರುಗಳ ಹಿರಿಯ ಶಿಷ್ಯ ಅಂದ್ರೆ ಅಗ್ರ ಶಿಷ್ಯ ಯಾರಿರ್ತಾರೆ, ಅಗ್ರಜನಾದಂತ ಶಿಷ್ಯ, ಅವನು ಎಲ್ಲಾ ಶಿಷ್ಯಂದ್ರನ್ನ ಕೂರಿಸ್ಕೊಂಡು ಪಾಠವನ್ನ ಮಾಡ್ತಾ ಇರ್ತಾನೆ. ಅಲ್ಲಿ ಗುರುಗಳ ದೊಡ್ಡ ಚಿತ್ರಪಟವನ್ನ ಕೂಡ ಇಟ್ಟಿರ್ತಾರೆ. ಆ ಅಗ್ರಜನಾದ ಶಿಷ್ಯ ಈ ಸಾಧಕನನ್ನ ಅಥವಾ ಈ ಶಿಷ್ಯನನ್ನ ನೋಡಿ ಇವನ ಹತ್ರ ಬಂದು, ಗುರುಗಳು ನೀವು ಬಂದ್ರೆ ಒಂದು ಪತ್ರವನ್ನ ಕೊಡು ಅಂತ ನನ್ನಲ್ಲಿ ಕೊಟ್ಟಿದ್ದಾರೆ, ಇದನ್ನ ನಿಮ್ ಕೈಲಿ ಕೊಟ್ರೆ ನನ್ನ ಒಂದು ಕರ್ತವ್ಯ ಮುಗಿಯುತ್ತೆ ಅಂತ ಹೇಳಿ ಆ ಪತ್ರವನ್ನ ಇವರ ಕೈಯಲ್ಲಿ ಕೊಡ್ತಾರೆ. ಅವಾಗ ಈ ಶಿಷ್ಯನ್ಗೆ ಆಶ್ಚರ್ಯ ಆಗತ್ತೆ. ಆ ಶಿಷ್ಯ ಈ ಅಗ್ರಜನಾದ ವ್ಯಕ್ತಿಯನ್ನ ಕೇಳ್ತಾನೆ, ಗುರುಗಳು ಯಾವಾಗ ಪರಮಪದವನ್ನ ಸೇರಿದ್ರು ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಿನಗೆ ಮಂತ್ರೋಪದೇಶ ಮಾಡಿದ ಕೇವಲ 8 ದಿನಗಳಲ್ಲೇ ಅವರು ಪರಮಪದವನ್ನ ಸೇರಿದ್ರಪ್ಪ ಅಂತ ಹೇಳ್ತಾನೆ. ಆಗ ಆ ಶಿಷ್ಯನಿಗೆ ಏನೂ ಅರ್ಥ ಆಗೋದಿಲ್ಲ. ಗುರುಗಳು ಬರೆದಿದ್ದ ಆ ಪತ್ರವನ್ನ ತೆಗೆದು ಅವನು ನೋಡಿದಾಗ, ನಿನ್ನ ಕರ್ಮ ಪರಿಪಕ್ವವಾದ ಮೇಲೆಯೇ ನಿನಗೆ ದೇವತಾ ದರ್ಶನ ಆಗತ್ತೆ, ಅಲ್ಲಿಯವರೆಗೂ ನೀನು ಸಾಮಾನ್ಯ ಸಾಧಕನೇ ಅಂತ ಬರ್ದಿರುತ್ತೆ ಆ ಪತ್ರದಲ್ಲಿ. ಹಾಗಾದ್ರೆ ಈ ಹಿಂದೆ 2-3 ಸಾರಿ ನಾನು ಗುರುಗಳನ್ನ ನೋಡಕ್ ಬಂದಾಗ ಗುರು ರೂಪದಲ್ಲಿ ಕಾಣಿಸಿದ್ದು ಯಾರು ಅಂದ್ರೆ ಸಾಕ್ಷಾತ್ತು ಪರದೇವತೆಯೇ. ಆ ವ್ಯಕ್ತಿ ಯಾವ ಮಂತ್ರ ಸಾಧನೆಯನ್ನ ಮಾಡ್ತಿದ್ನೋ ಆ ಮಂತ್ರಾದಿ ದೇವತೆಯೇ ಅವನು ಆಶ್ರಮದ ಒಳಗೆ ಹೋಗೋ ಮೊದಲೇ ಮರದ ಕೆಳಗೆ ಗುರುವಿನ ರೂಪದಲ್ಲಿ ಕುಳಿತು, ನೀನು ಇನ್ನೂ ಸ್ವಲ್ಪ ಕಾಲದವರೆಗೂ ಮುಂದುವರಿಸು ಅಂತ ಹೇಳಿ ಅವನನ್ನ ಕಳಿಸ್ತಾ ಇತ್ತು. ಆ ಸಾಧಕ ನಡೆದ ಘಟನೆಗಳನ್ನೆಲ್ಲ ನೆನಪಿಸಿಕೊಂಡು ಕರ್ಮ ಪರಿಪಕ್ವವಾದ ನಂತರವೇ ದೇವತಾ ಸಾಕ್ಷಾತ್ಕಾರವಾಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಪರದೇವತೆಯನ್ನೇ ಗುರುಸ್ವರೂಪದಲ್ಲಿ ಭಾವಿಸಿ ಪ್ರತಿನಿತ್ಯ ಅವನ ಸಾಧನೆಯನ್ನ ಮಾಡ್ತಾ ಇದ್ದ. ಆ ವ್ಯಕ್ತಿಗೆ ಯಾವಾಗ ಈ ವಿಷಯ ಜ್ಞಾನ ಅರ್ಥವಾಯಿತೋ ಆಗ ದೇವತೆ ಪ್ರಸನ್ನಳಾಗಿ ಅವನಿಗೆ ದರ್ಶನವನ್ನ ನೀಡಿ ಮೋಕ್ಷ ಮಾರ್ಗದಲ್ಲಿ ಅವನನ್ನ ನಡೆಸ್ತಾಳೆ. ಬಹಳ ಜನರಿಗೆ ಬರುವಂತ ಅನುಮಾನ ಏನಂದ್ರೆ, ದೇವತಾ ಸಾಕ್ಷಾತ್ಕಾರ ಹೇಗಾಗತ್ತೆ, ಒಂದ್ ವೇಳೆ ಆದ್ರೂ ಅವಾಗ ನಾವ್ ಏನ್ ಮಾಡ್ಬೇಕು, ಎಷ್ಟು ದಿನದಲ್ಲಾಗತ್ತೆ, ದೇವತೆಯ ಅನುಗ್ರಹ ಅಥವಾ ಮಂತ್ರ ಸಿದ್ಧಿ ಆಗತ್ತೆ ಅನ್ನೋ ಸಂದೇಹ ಅವರಲ್ಲಿ ಇರುತ್ತೆ. ಯಾವ ಸಾಧನೆಯಲ್ಲೇ ಆಗಲಿ ಇಷ್ಟೇ ದಿನದಲ್ಲಿ ಮಂತ್ರಸಿದ್ಧಿ ಆಗತ್ತೆ ಅಂತ ಹೇಳೋದಿಕ್ಕೆ ಈ ಕಲಿಯುಗದಲ್ಲಿ ಸಾಧ್ಯ ಇರೋದಿಲ್ಲ. ಇನ್ನಿತರ ಯುಗ ಧರ್ಮಗಳಲ್ಲಿ ಇಷ್ಟೇ ಸಮಯಕ್ಕೆ ಮಂತ್ರಸಿದ್ಧಿ ಆಗತ್ತೆ ಅಂತ ನಿರ್ಣಯಿಸಿ ಹೇಳ್ತಾ ಇದ್ರು. ಯಾಕೆಂದ್ರೆ ಅವೆಲ್ಲ ಪವಿತ್ರವಾದಂತ ಯುಗಗಳಾಗಿತ್ತು, ಬಹುಶಃ ಹಾಗೆ ಹೇಳ್ತಾ ಇದ್ರು. ಆದರೆ ಈಗಿನ ಯುಗ ಧರ್ಮದಲ್ಲಿ ಕಲಿಯ ಪ್ರಭಾವ ಹೆಚ್ಚಿರೋದ್ರಿಂದ ಇಷ್ಟೇ ದಿನದಲ್ಲಿ ನಿಮಗೆ ದೇವತಾ ದರ್ಶನ ಆಗತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. 40 ದಿನಗಳಲ್ಲಿ ದೇವತೆಯ ಸಾಕ್ಷಾತ್ಕಾರ ಅಂದ್ರೆ ಅದು ನಿಜವಾದ ಮಾತಂತೂ ಅಲ್ವೇ ಅಲ್ಲ. ನಾವು ಒಂದು ಸಾಧನಾ ಮಾರ್ಗದಲ್ಲಿ ಪ್ರವೇಶಿಸಿ ದೀಕ್ಷೆಯಿಂದ ಸಾಧನೆ ಮಾಡುವಂತ ದಿನಗಳಲ್ಲಿ ನಮ್ಮ ಕರ್ಮಗಳು ಕೂಡ ನಮ್ಮ ಸಾಧನೆಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ಯೋಗ ಬಲದಿಂದ ಕರ್ಮ ಬಲದಿಂದ ಮಂತ್ರ ನಮಗೆ ತ್ವರಿತವಾಗಿ ಸಿದ್ಧಿಯಾಗುತ್ತಾ ಅಥವಾ ಹೆಚ್ಚಿನ ಸಮಯದವರೆಗೂ ಆಚರಿಸಬೇಕಾ ಅನ್ನೋದರ ಮೇಲೆ ಆಧಾರವಾಗಿರತ್ತೆ ವಿನಃ ಎಲ್ಲರಿಗೂ ಒಂದೇ ರೀತಿಯ ಸಿದ್ಧಿ ಆಗತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಈ ಕಥೆಯಲ್ಲಿ ಆ ಸಾಧಕನಿಗೆ ಅಥವಾ ಆ ಶಿಷ್ಯನಿಗೆ ಪರದೇವತೆಯೇ ಗುರು ರೂಪದಲ್ಲಿ ಕಾಣಿಸಿ ಗುರುವಿನ ಮೂಲಕ ಅಮ್ಮನವರೇ ತಿಳಿಸಿದ ವಿಷಯ ಇದು. ಪ್ರತ್ಯೇಕವಾಗಿ ದೇವಿ ದೇವತೆಗಳು ನಮಗೆ ಸಾಕ್ಷಾತ್ಕರಿಸೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಅವರನ್ನ ಉತ್ತೇಜನಗೊಳಿಸೋದು ಅಥವಾ ಅವರಿಗೆ ಮುನ್ನೆಚ್ಚರಿಕೆಯನ್ನ ತಿಳಿಸ್ತಾರೆ. ಮಹಾವಿದ್ಯೆಗಳಲ್ಲಿ ಸಾಕ್ಷಾತ್ಕಾರಗಳು ಸಂಭವಿಸೋದಿಲ್ಲ. ಯಾಕಂದ್ರೆ ಆ ರೂಪವನ್ನ ನೋಡ್ತಕ್ಕಂತಹ ನೋಡಿ ತಡೆದುಕೊಳ್ಳುವಂತಹ ಶಕ್ತಿ ನಮ್ಮ ಕಣ್ಣುಗಳಿಗಿರೋದಿಲ್ಲ, ಬಾಹ್ಯ ನೇತ್ರಗಳಿಗೆ ಇರೋದಿಲ್ಲ, ಮತ್ತೆ ನಮ್ಮ ಶರೀರಕ್ಕಾಗಲಿ ಇರೋದಿಲ್ಲ. ಆದ್ರಿಂದ ನಮಗೆ ಯಾವುದೋ ಒಂದು ರೂಪದಲ್ಲಿ ಆ ದೇವತೆ ದರ್ಶನವನ್ನ ಕೊಡ್ತಾಳೆ. ಕಲಿಯುಗದಲ್ಲಿ ಕೇವಲ ಸ್ವಪ್ನ ದರ್ಶನ ಮಾತ್ರ ಇರುತ್ತೆ. ಅದು ಕೂಡ ತೀವ್ರವಾಗಿ ಸಾಧನೆ ಮಾಡ್ತಕ್ಕಂತ ಸಾಧಕನಿಗೆ ಮಾತ್ರ. ಪ್ರತ್ಯಕ್ಷ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಗುರುಗಳ ಆಜ್ಞಾ ಸ್ವರೂಪವಾಗಿ ಅಮ್ಮನವರನ್ನು ಪ್ರಕಟಿತ ಅಥವಾ ಭಾವನಾ ಸ್ವರೂಪದಲ್ಲಿ ನಿತ್ಯವೂ ಅಮ್ಮನವರನ್ನು ಪೂಜಿಸಿ
ಅರ್ಚಿಸಿ ನಿತ್ಯಾನುಷ್ಠಾನಗಳನ್ನ ಯಾರು ನಿರ್ವಹಿಸ್ತಾರೋ ಅವರಿಗೆ ದೇವತೆ ಶೀಘ್ರವಾಗಿ ಪ್ರಸನ್ನಳಾಗಿ ಅವಳ ಸಾಕ್ಷಾತ್ಕಾರ ಅನ್ನೋದು ಆಗತ್ತೆ. ಇನ್ನು ಮುಖ್ಯವಾದ ವಿಷಯ ಏನಂದ್ರೆ, ನಾವು ಗೃಹದಲ್ಲಿ ಆಚರಿಸ್ತಕ್ಕಂತಹ ಜಪ ಸಾಧನೆಗೆ ಬಹಳ ಕಡಿಮೆ ಫಲ ಇರುತ್ತೆ. ಸಿದ್ಧಿ ಪ್ರದೇಶಗಳು, ತೀರ್ಥಕ್ಷೇತ್ರಗಳು, ನದಿ ತೀರ, ಸಮುದ್ರಕ್ಕೆ ನದಿ ಸೇರುವಂತಹ ಸಂಗಮ ಸ್ಥಾನಗಳಲ್ಲಿ ಮಾಡ್ತಕ್ಕಂಥ ಸಾಧನೆಗೆ ಶೀಘ್ರವಾಗಿ ಮಂತ್ರಸಿದ್ಧಿ ಆಗತ್ತೆ. ಇನ್ನು ಮುಖ್ಯವಾಗಿ ಕೇವಲ ಕಾಮ್ಯಗಳಿಗಾಗಿ ಮಾತ್ರವಲ್ಲದೆ ದೇವತಾ ಪ್ರೀತ್ಯರ್ಥಂ ಅಂತ ಹೇಳಿ ಯಾರು ಜಪ ವಿಧಿ ಅನುಷ್ಠಾನಗಳನ್ನ ಆಚರಿಸ್ತಾರೋ ಅವರಿಗೆ ಮಂಗಳಪ್ರದವಾದಂತಹ ಫಲಗಳು ಶೀಘ್ರವಾಗಿ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಮಂತ್ರ ಸಿದ್ಧಿ ಆದ್ರೆ ನಮಗ್ ಯಾವೆಲ್ಲ ಅನುಭವಗಳಾಗತ್ತೆ, ಸಿದ್ಧಿ ಆಗಿದೆ ಅಂತ ಹೇಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ಜಪ ಮಾಡುವಂತಹ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಕುಂಡಲಿನಿ ಆಕ್ಟಿವೇಟ್ ಆಗತ್ತೆ, ಮತ್ತೆ ಕೆಲವೊಂದು ಶಬ್ದಗಳು ಕೇಳಿಸುತ್ತೆ. ಇನ್ನು ನಮ್ಮ ಪಕ್ಕದಲ್ಲಿ ಯಾರೋ ಬಂದು ಕುಳಿತುಕೊಂಡ ಅನುಭವ ನಮಗಾಗತ್ತೆ. ಇನ್ನು ಅನೇಕ ರೀತಿಯ ಸುಗಂಧಗಳನ್ನ ನಾವು ಫೀಲ್ ಮಾಡ್ತೀವಿ. ಅಂದ್ರೆ ಆ ಸುಗಂಧದ ವಾಸನೆ ಬರ್ತಕ್ಕಂಥದ್ದು, ಈಗ ಪರಮೇಶ್ವರಿಯ ಗೆಜ್ಜೆಯ ಶಬ್ದ ಕೇಳಿಸುವಂಥದ್ದು, ಇವೆಲ್ಲ ಸಾಮಾನ್ಯವಾಗಿ ಆಗ್ತಾ ಇರತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಮಂತ್ರ ಸಿದ್ಧಿ ಅಂದ್ರೆ ಒಂದು ಆನಂದದ ಸ್ಥಿತಿಯನ್ನ ಅನುಭವಿಸೋದು ಅಂತ. ಮಂತ್ರ ಸಿದ್ಧಿಯಾದಂತ ಸಾಧಕನ ಲಕ್ಷಣ ಹೇಗಿರುತ್ತೆ ಅಂದ್ರೆ, ಅವನಿಗೆ ಯಾವುದರ ಮೇಲೂ ಕೋರಿಕೆಯೇ ಇರೋದಿಲ್ಲ. ಅವನು ಅಂತ ಆನಂದದ ಸ್ಥಿತಿಯನ್ನ ಅನುಭವಿಸ್ತಾ ಇರ್ತಾನೆ. ಅಂದ್ರೆ ಅಷ್ಟು ತೃಪ್ತಿಯಾಗಿರ್ತಾನೆ ಆ ವ್ಯಕ್ತಿ. ಸದಾ ಆ ಪರಮೇಶ್ವರಿಯಲ್ಲೇ ತನ್ನ ಮನಸ್ಸನ್ನ ನಿಲ್ಲಿಸಿ ಅವಳ ಧ್ಯಾನದಲ್ಲೇ ಮುಳುಗಿರ್ತಾನೆ. ಆದ್ರಿಂದ ಸದಾ ಆನಂದದಲ್ಲಿರ್ತಾನೆ ಅಂತ ಹೇಳ್ಬೋದು. ಮತ್ತೆ ನಾವು ಯಾವ ಕೋರಿಕೆಗಳನ್ನು ಕೋರಿಕೊಂಡರೂ ಅದು ಶೀಘ್ರವಾಗಿ ನೆರವೇರುವಂಥದ್ದು ಕೂಡ ಮಂತ್ರಸಿದ್ಧಿಯ ಲಕ್ಷಣವೇ ಆಗಿರುತ್ತೆ. ಇಲ್ಲಿ ಮಂತ್ರಸಿದ್ಧಿ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ಅನ್ನೋದು ಗಮನಿಸಬೇಕು. ಅವರವರ ಯೋಗ್ಯತೆಯ ಅನುಸಾರ ಅವರ ಜಪ ಸಾಧನೆಯ ಪಟುತ್ವ ಹೇಗಿರುತ್ತೆ, ಅಂದ್ರೆ ಅವರು ಯಾವ ರೀತಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಅವರ ಸಾಧನೆಯ ತೀವ್ರತೆ ಹೇಗಿರುತ್ತೆ ಅನ್ನೋದ್ರ ಮೇಲೂ ಕೂಡ ಅವರಿಗೆ ಅನುಭವಗಳು ಉಂಟಾಗತ್ತೆ. ಇನ್ನು ಕೆಲವರು ಕೇಳ್ತಾರೆ ನನಗೆ, ಇವಾಗ ಗಣಪತಿ 1,00,000 ಜಪ ಮಾಡಿದ್ರೆ ಸಿದ್ಧಿ ಆಗತ್ತಾ ಅಂತ ಕೇಳ್ತಾರೆ. ಇಲ್ಲಿ 1,00,000 ಜಪ ಮಾಡಿದ್ರೆ ಸಿದ್ಧಿ ಆಗುತ್ತೆ ಅನ್ನೋದಕ್ಕಾಗಲ್ಲ. ನೀವು ಅಕ್ಷರ ಲಕ್ಷ ಜಪ ಮಾಡಿದ್ರು ಸಿದ್ಧಿ ಆಗುತ್ತೆ, ಆಗ್ಲೇಬೇಕು ಅನ್ನೋದಕ್ಕೆ ಏನೂ ಇಲ್ಲ. ಆ ಮಂತ್ರದ ಮೇಲೆ ನಿಮಗೆ ಅಧಿಕಾರ ಅನ್ನೋದು ಬರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯವನ್ನ ಸಾಧಕರು ಗಮನದಲ್ಲಿಟ್ಕೋಬೇಕು. ಸಾಧಕರು ಅಂದ್ರೆ ಇಲ್ಲಿ ಉನ್ನತ ಮಟ್ಟದಲ್ಲಿರೋ ಸಾಧಕರು ಅನ್ನೋ ಅರ್ಥ ಅಲ್ಲ. ಈಗ ಯಾರು ಜಪ ಸಾಧನೆಯನ್ನ ಪ್ರಾರಂಭಿಸಿದ್ದೀರೋ, ಪ್ರಾರಂಭಿಕ ಹಂತದಲ್ಲಿದ್ದೀರೋ ಅವರಿಗೆ ನಾನು ಹೇಳ್ತಾ ಇರೋವಂಥದ್ದು, ನಾವು ಯಾವ ರೀತಿ ಜಪವನ್ನ ಮಾಡಿದ್ರೆ ಆ ಭಗವತಿಯ ಆರದ ಜೊತೆ ನಮ್ಮ ಆರ ಕನೆಕ್ಟ್ ಆಗತ್ತೆ ಅನ್ನೋದನ್ನ ನೀವು ನೆನಪಲ್ಲಿಟ್ಕೋಬೇಕು. ಅಂದ್ರೆ ಯಾಂತ್ರಿಕವಾಗಿ ಮಾಡುವಂತ ಜಪ ಯಾವತ್ತೂ ನಮಗೆ ಸಿದ್ಧಿಯನ್ನ ಕೊಡೋದಿಲ್ಲ. ನಾವು ಮಾನಸಿಕವಾಗಿ ಆ ದೇವಿಯನ್ನೇ ಧ್ಯಾನಿಸುತ್ತಾ ತದೇಕ ಚಿತ್ತದಿಂದ ಮಾಡಬೇಕು ಜಪ. ಆಗ ಮಾತ್ರ ನಮಗೆ ಆ ಅನುಭವಗಳಾಗ್ಲಿ ಸಿದ್ಧಿಯಾಗ್ಲಿ ಪ್ರಾಪ್ತಿಯಾಗತ್ತೆ. ಇನ್ನೊಬ್ರು ಕೇಳಿದ್ರು, ಮಂತ್ರ ಸಿದ್ಧಿ ಆದ್ಮೇಲೆ ಆ ಮಂತ್ರವನ್ನ ನಾವು ಉಪಯೋಗಿಸ್ಕೋಬೋದಾ ನಮ್ಮ ಕಾಮ್ಯಗಳಿಗಾಗಿ ಅಂತ ಕೇಳಿದ್ರು. ಮಂತ್ರ ಸಿದ್ಧಿ ಆಗೋದಕ್ಕೆ ಅಂತ ಇಷ್ಟು ಸಂಖ್ಯೆ ಜಪ ಮಾಡಬೇಕು ಅಂತ ಇರುತ್ತೆ. ಅಷ್ಟು ಸಂಖ್ಯೆಯಲ್ಲಿ ನೀವು ಜಪ ಮಾಡಿದ ನಂತರ ನಿಮ್ಮ ಯಾವ ಕಾಮ್ಯ ಕೋರಿಕೆ ಇರುತ್ತೋ ಅದನ್ನ ಸಂಕಲ್ಪ ಮಾಡಿ ನೀವು ಅದಕ್ಕೆ ಬೇರೆ ಜಪವನ್ನ ಮಾಡ್ಬೇಕಾಗತ್ತೆ. ಇಷ್ಟು ದಿನ ನೀವು ಸಿದ್ಧಿ ಆಗೋದಕ್ಕೆ ಅಂತ ಮಾಡಿರ್ತಕ್ಕಂಥ ಜಪವನ್ನ ಉಪಯೋಗಿಸೋಕ್ ಆಗೋದಿಲ್ಲ. ಅದಕ್ಕೆ ನಿಮ್ಮ ಕಾಮ್ಯ ಪ್ರಯೋಗಕ್ಕೆ ಅಂತಲೇ ಬೇರೆ ರೀತಿಯ ಹೋಮಗಳು, ಕಾಮ್ಯ ಹೋಮಗಳನ್ನ ಮಾಡ್ಬೇಕಾಗತ್ತೆ. ಅದಕ್ಕೆ ಪ್ರತ್ಯೇಕವಾದ ಜಪವು ಮಾಡ್ಬೇಕಾಗತ್ತೆ. ಸಾಧಕರು ಅಂದ್ರೆ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥವ್ರು ಇದನ್ನೆಲ್ಲ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡಿದ್ದೇನೆ. ನಿಮ್ಮ ಗುರುಗಳ ಸಲಹೆ ಮೇರೆಗೆ ನೀವು ನಿಮ್ಮ ಸಾಧನೆಯನ್ನ ಮಾಡಿಕೊಂಡು ಪರಮೇಶ್ವರಿಯ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.